ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ, ಇದು ಡಿಸೆಂಬರ್ ಮಂತು. ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಇಸ್ ವೆರಿ ಸ್ಪೆಷಲ್. ಇನ್ನೇನು ಕ್ರಿಸ್ಮಸ್ ಆಗ್ತಿದ್ದಂಗೆ ನ್ಯೂ ಇಯರ್ ಬರುತ್ತೆ. ನೋಡಿ, ನಾವು ಡಿನ್ನರ್ಗೆ ಹೋಗಿದ್ವಿ. ಅಲ್ಲಿ ಕ್ರಿಸ್ಮಸ್ ಟ್ರೀ ಅಲಂಕಾರ ಮಾಡಿದ್ರು. ನೋಡಿ, ಎಷ್ಟು ಚೆನ್ನಾಗಿ ಇದು ಒಂದು ರೆಸಾರ್ಟ್ ಥರ ಡೆಕೋರೇಷನ್ ಎಲ್ಲ ಮಾಡಿ ಗಜಲ್ ನೈಟ್ ಅಂತ ಇರುತ್ತೆ. ಶನಿವಾರ ಭಾನುವಾರ ಗಜಲ್ ನೈಟ್ ಇರುತ್ತೆ. ಈ ಥರ ಓಪನ್ ಸ್ಪೇಸಲ್ಲಿ ಡಿನ್ನರ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಿಚನ್ನು ಅಷ್ಟೇ, ಕಿಚನ್ನು ಓಪನ್ ಸ್ಪೇಸ್. ನೋಡಿ, ಚಿಕ್ಕದು ಈರುಳ್ಳಿ, ಇದಕ್ಕೇನೋ ಒಂಥರ ಮಸಾಲ ಹಾಕಿ ಮಾಡಿದ್ದಾರೆ. ಇದು ನೋಡಿ, ಸಂತಾ ಕ್ಲಾಸ್ ಬೊಂಬೆ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ. ಎಷ್ಟೋ ಜನ ಅಲ್ಲಿ ನಿಂತ್ಕೊಂಡು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊತಾಯಿದ್ರು. ಹಾಗೆ ನಾನು ಅಲ್ಲಿ ವೀಡಿಯೋ ಮಾಡಿಕೊಂಡೆ. ನೋಡಿ, ಮಕ್ಕಳೆಲ್ಲ ಬಂದಿದ್ದು, ಮಕ್ಕಳಿಗೆಲ್ಲ ಸಂತೋಷ. ಒಂಥರ ಸಂತಾ ಕ್ಲಾಸ್ ಜೊತೆ ಫೋಟೋ ತೆಗೆಸ್ಕೋಬೇಕು, ವೀಡಿಯೋ ಮಾಡಿಸ್ಕೋಬೇಕು ಅಂತ. ಮಕ್ಕಳಿಗೆ ಸಂತಾ ಕ್ಲಾಸ್ ಅಂದರೆ ತುಂಬ ಇಷ್ಟ. ಸಂತಾ ಕ್ಲಾಸ್ ಏನೋ ಗಿಫ್ಟ್ ಕೊಡ್ತಾರೆ ಅಂತ ಅವರು ಒಂಥರ ಖುಷಿಯಲ್ಲಿ ಇರ್ತಾರೆ. ಕ್ರಿಸ್ಮಸ್ ಬಂದರೆ ಮಕ್ಕಳಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಈಗಿಂದನೇ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಸಂತಾ ಕ್ಲಾಸ್ ಎಷ್ಟು ಚೆನ್ನಾಗಿದೆ ಗೊಂಬೆ. ಪಾಪ ಡಿನ್ನರ್ ಅದು ತಿನ್ನಬೇಕು, ಇದು ತಿನ್ನಬೇಕು. ಅವನಿಗೂ ಇಷ್ಟ ಹೊರಗಡೆ ಕರ್ಕೊಂಡೋದಾಗ. ಹಪ್ಪಳ ಕೊಟ್ಟಿರ್ತಾರೆ. ಸ್ಟಾರ್ಟರ್ ಅಂತ ಹಪ್ಪಳ ಇಟ್ಟಿರ್ತಾರೆ. ಅದನ್ನು ಇದು ವಾಟರ್ ಬಾಟ್ಲಲ್ಲಿ ಬಾಬು ಕಾಣಿಸೋ ಥರ ಅದು ಡಬಲ್ ಥರ ಕಾಣಿಸುತ್ತೆ. ಅಲ್ಲಿ ಆಟ ಆಡೋಕ್ಕೆ ಉಯ್ಯಾಲೆ ಎಲ್ಲ ಇದೆ. ಆರಾಮಾಗಿ ಊಟ ಆದಮೇಲೆ ಅಲ್ಲಿ ಕೂತ್ಕೊಂಡು ಉಯ್ಯಾಲೆಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೂ ಎಲ್ಲ ಒಂಥರ ಮೂಡ್ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಓಡಾಡಿಕೊಂಡು ಆಮೇಲೆ ಅಲ್ಲಿ ಕೂತ್ಕೊಂಡು ತುಂಬ ಸುಂದರವಾದ ಪ್ಲೇಸ್ ಅದು. ತುಂಬ ಚೆನ್ನಾಗಿದೆ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಾಗೆ ಒಂದು ಮನಸ್ಸಿಗೆ ಒಂದು ಉಲ್ಲಾಸ, ಒಂದು ಸಂತೋಷ. ಏನೋ ಹೊರಗಡೆ ಹೋದಾಗ ಒಂಥರ ಈ ಥರ ಎಲ್ಲ ನೇಚರು ಅದು ಚೆನ್ನಾಗಿ ಅನಿಸುತ್ತೆ. ಮನೇಲೆ ಇದ್ದು ಬೇಜಾರಾದಾಗ ಅವಾಗ ಹೋಗ್ತಾ ಇರ್ತೀವಿ. ಮೊಮ್ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಬಂದಿರ್ತೀವಿ. ಅದು ವೀಡಿಯೋ ಮಾಡಿಕೊಂಡು ಹಾಕಿರ್ತೀನಿ. ಇದು ನೋಡಿ, ಸಂತಲ್ಲಿ ಸ್ಟಾರ್ಸ್ ಎಲ್ಲ ಹಾಕಿದ್ದಾರೆ. ರೆಡಿ ಮಾಡಿ ಸ್ಟಾರ್ಸ್ ಎಲ್ಲ ಹಾಕಿದ್ದಾರೆ. ಇದು ಗ್ಲಿಟರಿಂಗ್ ಸ್ಟಾರ್ಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಎಲ್ಲ ದೊಡ್ಡ ದೊಡ್ಡ ಲೈಟ್ಗಳು, ಸಣ್ಣ ಸಣ್ಣ ಅಲಂಕಾರಿಕ ಲೈಟ್ಗಳು ಎಲ್ಲ ಹಾಕಿದ್ದಾರೆ. ಲೈಟ್ ಆನ್ ಏನು ಬೇಕು. ಊಟ ಆದಮೇಲೆ ಬೀಡ ತಿಂದಿದೆ. ಬೀಡ ಪಾನ್ಬೀಡನ್ನು ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಊಟ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಎಲ್ಲ ಹೈಜೀನಿಕ್ ಇರುತ್ತೆ. ಇದು ನೋಡಿ, ಒಂದು ಅದೇನು ರೇಂಡಿಯರ್ ಅಂತಾರಲ್ಲ, ಒಂದು ಜಿಂಕೆ ಥರ ಸಂತಾ ಕ್ಲಾಸ್ಗೆ ಜಿಂಕೆ ಇದು. ಅದಕ್ಕೆಲ್ಲ ಬಲ್ಬ್ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆ ಬೆಳಕು, ಎಲ್ಲ ಕಡೆ ಲೈಟ್ಸು.
ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಒಂಥರ ಮನಸ್ಸಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಉಲ್ಲಾಸ ಇರುತ್ತೆ, ತುಂಬ ಸಂತೋಷ ಆಗುತ್ತೆ ಅದನ್ನೆಲ್ಲ ನೋಡಿ. ಇದನ್ನು ನೋಡಿ ಹತ್ತಿಯಿಂದ ಮಾಡಿದ್ದಾರೆ. ಇದು ರೇಂಡಿಯರ್ನ ಹತ್ತಿಯಿಂದ ಮಾಡಿರೋದು. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಹ್ಯಾಪಿ ಕ್ರಿಸ್ಮಸ್ ಮತ್ತು ಹ್ಯಾಪಿ ನ್ಯೂ ಇಯರ್ ಎರಡನ್ನೂ ಒಟ್ಟಿಗೆ ಹಾಕಿದ್ದಾರೆ. ಇನ್ನೇನು ಕ್ರಿಸ್ಮಸ್ ಆಗಿ ಒಂದು ವಾರದಲ್ಲೇ ನ್ಯೂ ಇಯರ್ ಬೇರೆ ಬರುತ್ತೆ. ಇವೆಲ್ಲ ಅಂದರೆ ಸಂತಾ ಕ್ಲಾಸು, ಟೋಪಿ, ಗೊಂಬೆಗಳು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಆರ್ಕಿಡ್ ಫ್ಲವರ್. ಇದು ಬೇರೆ ಬೇರೆ ಕಲರ್ ಇದೆ, ವೈಟು, ಪಿಂಕು, ಪರ್ಪಲ್ ಎಲ್ಲ ಬೇರೆ ಬೇರೆ ಕಲರಲ್ಲಿ. ಮತ್ತು ಹೊರಗಡೆ ಎಲ್ಲ ಲೈಟಿಂಗ್ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಆರ್ಕಿಡ್ ಫ್ಲವರು. ಇದು ಎಂಟ್ರೆನ್ಸಲ್ಲಿ ಇರೋದು. ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಆರ್ಕಿಡ್ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನೋಡಿ, ನಮ್ಮ ಮನೆಯಲ್ಲಿ ಒಂದು ಫಿಶ್ ಟ್ಯಾಂಕ್ ತಂದಿದ್ದೀವಿ. ಒಂದು ವಾರ ಆಯಿತು ಇವಾಗ ತಗೊಂಡು. ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಹೆಸರು ಫ್ಲವರ್ ಹಾರ್ನ್ ಅಂತ. ಇದು ತಲೆ ಮೇಲೆ ಒಂದು ಬಲೂನ್ ಥರ ಇರುತ್ತೆ, ಗುಳ್ಳೆ ಥರ. ಇದಕ್ಕೆ ಫ್ಲವರ್ ಹಾರ್ನ್ ಅಂತ ಕರೀತಾರೆ. ಹಾರ್ನ್ ಅಂದರೆ ಕೊಂಬು ಅಂತ. ಇದು ನಾವು ಮಾತಾಡಿದ್ರೆ ನಮಗೆ ಎಕ್ಸ್ಪ್ರೆಷನ್ ಕೊಡುತ್ತೆ. ಇದು ನಾವು ಮಾತಾಡಿರೋದೆಲ್ಲ ಅರ್ಥ ಆಗುತ್ತೆ. ಒಂಥರ ನಮಗೆ ಏನಾದರೂ ನಾವು ಹೇಳಿದ್ರೆ ಅದು ಒಂಥರ ರಿಯಾಕ್ಷನ್ ತೋರಿಸುತ್ತೆ. ಪಿಂಕಿ 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 ಪಿಂಕಿ. ಇದಕ್ಕೆ ಒಂದು ಪಿಂಕಿ ಅಂತ ಹೆಸರು ಇಟ್ಟಿದ್ದೀನಿ. ಫಿಶ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಒಂಥರ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಇದು ತುಂಬ ಓಡಾಡ್ಕೊಂಡಿರುತ್ತೆ. ಅದೇ ಊಟ ಮಾಡಿದ್ಮೇಲೆ ಸ್ವಲ್ಪ ಒಂದೇ ಕಡೆ ನಿಂತಿರುತ್ತೆ. ಊಟ ಮಾಡೋದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿ ಓಡಾಡುತ್ತೆ. ಸದ್ಯಕ್ಕೆ ಇವಾಗ ಒಂದೇ ಫಿಶ್ ಹಾಕಿದ್ದೀವಿ. ಇದು ಬೇರೆ ಫಿಶ್ಗಳ ಜೊತೆ ಅಡ್ಜಸ್ಟ್ ಆಗಲ್ಲ ಅಂತೆ. ಅದಕ್ಕೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಬೇರೆ ಫಿಶ್ ಎಲ್ಲ ತಂದು ಹಾಕಬೇಕು. ಸ್ವಲ್ಪ ದಿವಸ ಫಸ್ಟು ಇದು ಅಡ್ಜಸ್ಟ್ ಆಗಬೇಕು ಟ್ಯಾಂಕಿಗೆ, ಆಮೇಲೆ ಬೇರೆ ಫಿಶ್ ತಂದು ಇದರಲ್ಲಿ ಹಾಕ್ಬೋದು. ಅದ್ರ ಜೊತೆ ಇದು ಅಡ್ಜಸ್ಟ್ ಆಗುತ್ತೆ. ಪಿಂಕಿ ಪಿಂಕಿ ಪಿಂಕಿ, ತಿರುಗು ತಿರುಗು ತಿರುಗು, ಕಾಮ್ ಕಾಮ್ ಕಾಮ್. ಪಿಂಕಿ ಪಿಂಕಿ ನೋಡು. ಓಯ್, ನಾನು ಅದ್ರ ಹೆಸರಿಗೆ ಕರೆದಾಗ ಗೊತ್ತಾಗುತ್ತೆ ಅದಕ್ಕೆ. ಪಿಂಕಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.